ಹಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತು ನಾನು ಇನ್ನೊಂದು ಮೇಕಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ಡಿಸೈನು ಬಾರ್ಡರ್ ಡಿಸೈನ್ ಟೈಪ್ ಬರುತ್ತೆ, ಯಾವುದೇ ರೀತಿ ಕುಚ್ಚು ಇರೋದಿಲ್ಲ. ನೋಡಿ, ನನಗೆ ಸ್ಯಾರಿ ಬಂದು ಡಾರ್ಕ್ ಮರೂನ್ ಬ್ರೌನ್ ಶೇಡಲ್ಲಿದೆ. ಸೆಲ್ಫ್ ಕಲರ್ ಆಗಿರೋದ್ರಿಂದ ಫಸ್ಟ್ ಸ್ಟೆಪ್ಗೆ ನಾನು ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾರಿಗೆ ಥ್ರೆಡ್ನ ಲಾಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅದೇ ಹೋಲ್ ಗ್ಯಾಪಲ್ಲಿ ಒಂದು ಲೂಪ್ನ ತಗೊಂಡು ನೋಡಿ, ಈ ಥರ ಒಂದು ಲೂಪ್ ಮಾಡಿ ಅಲ್ಲೇ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್, ಇದನ್ನು ನಾನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ತಾ ಇದ್ದೀನಿ. ಇವಾಗ 2 ಕಂಬ ಆಗಿದೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕ ಇನ್ನೊಂದು ಕಂಬ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ 2ರಲ್ಲಿ 1 ಮತ್ತು 2ರಲ್ಲಿ 1, 3 ಕಂಬ ಆದಮೇಲೆ ಒಂದು ಚೈನ್ ತೊಗೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಒಂದು ಚೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ 3 ಕಂಬ ಮಾಡ್ಕೊತೀನಿ. ಸೂಜಿ ಮೇಲೆ ದಾರ ತೊಗೋಬೇಕು. 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆಟ್ಟು, 1 2 ಮತ್ತು 3 ಆದಮೇಲೆ ಒಂದು ಚೈನ್ ತೊಗೋಬೇಕು. ಚೈನ್ ಗ್ಯಾಪಷ್ಟು ಜಾಗ ಬಿಟ್ಟು ಮತ್ತೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. 1 2 3 ಕಂಬಗಳನ್ನ ತುಂಬ ಪಕ್ಕ ಮಾಡ್ಕೊಬೇಕು. ಯಾವುದು ಗ್ಯಾಪ್ ಕೊಡೋ ಅವಶ್ಯಕತೆ ಏನಿಲ್ಲ. 3 ಕಂಬ ಆದಮೇಲೆ ಸೇಮ್ ಒಂದು ಚೈನ್ ತೊಗೋಬೇಕು. ಚೈನ್ಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಬಿಟ್ಟು ನೋಡಿ, ಈ ಥರ ಕಂಬಗಳನ್ನ ವರ್ಕ್ ಮಾಡ್ಕೊತ ಹೋಗಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಯಾವುದೇ ರೀತಿ ಬೀಡ್ಸ್ಗಳು ಬರಲ್ಲ. ಬೇಸ್ ಲೈನ್ ಫುಲ್ಲು ಇದೇ ಥರ ಇರುತ್ತೆ. 3 ಕಂಬ ಆದಮೇಲೆ ಒಂದು ಚೈನು. ನೋಡಿ, ಈ ಥರ ಕಂಬಗಳು ಇಷ್ಟು ಹೈಟಲ್ಲಿ ಇರಬೇಕು. ತುಂಬ ಹೈಟು ತೊಗೊಬೇಡಿ. ತುಂಬ ಚಿಕ್ಕದು ಮಾಡಿದ್ರೆ ಏನಾಗುತ್ತೆ, ನಮಗೆ ಕಲರ್ ಕಾಣಿಸ್ಕೊಳ್ಳಲ್ಲ. ಸೆಕೆಂಡ್ ಸ್ಟೆಪ್ ಹಾಕುವಾಗ ಗೋಲ್ಡ್ ಕಲರ್ ತುಂಬ ಕಮ್ಮಿ ಕಾಣಿಸುತ್ತೆ. ಸೊ ಕಂಬನ ಒಂದು ಸ್ಟ್ಯಾಂಡರ್ಡ್ ಹೈಟಲ್ಲಿ ನೀವೇ ಫಿಕ್ಸ್ ಮಾಡಿಕೊಂಡು ಈ ಥರ ಸ್ಯಾರಿ ಫುಲ್ಲು ಬೇಸ್ ಲೈನ್ನ ಕವರ್ ಮಾಡ್ಕೊಬೇಕಾಗತ್ತೆ. 3 ಕಂಬ, ಒಂದು ಚೈನು, 3 ಕಂಬ, ಒಂದು ಚೈನು. ಇದು ಬೇಸ್ ಲೈನು ಸ್ಯಾರಿಗೆ. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸಿ, ಮತ್ತು ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಬೇಸ್ ಲೈನ್ ನೋಡಿ, ಈ ಥರ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ದಾರನ ಫಸ್ಟ್ ಕಂಬ ಏನಿದೆ ನಾವು ಫಸ್ಟು ಸ್ಯಾರಿಗೆ ಲಾಕ್ ಮಾಡಿ 3 ಕಂಬ ತಗೊಂಡಿದ್ವಿ ಅಲ್ವಾ, ಅಲ್ಲಿ ಫಸ್ಟ್ ಕಂಬಗೆ ನಾನು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಅದೇ ಗ್ಯಾಪಲ್ಲಿ ಹೀಗೆ ದಾರನ ತೆಗೆದು ಒಂದು ಲೂಪ್ ತೊಗೊಳ್ತಾ ಇದ್ದೀನಿ. ಇದನ್ನು ಜಸ್ಟ್ ಲಾಕ್ ಮಾಡಿ ಒಂದು ಚೈನ್ ಲಾಕ್ ಮಾಡಿ ಒಂದು ಚೈನ್ ತೊಗೊತಾ ಇದ್ದೀನಿ. ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಬೇಸ್ ಲೈನಲ್ಲಿ ಏನು ಒಂದು ಚೈನ್ ತೊಗೊಂಡಿದ್ವಿ 3 ಕಂಬ ಆದಮೇಲೆ ಅಲ್ಲಿಂದ ನಾವು ಡಬಲ್ ಕ್ರೋಶೆಟ್ನ ಮಾಡಬೇಕು. 1 2 ಸೂಜಿ ಮೇಲೆ 2 ಸರಿ ಒಂದು ಸರಿ ದಾರ ಇರುತ್ತೆ, 2ರಲ್ಲಿ 1 ಮಾಡಬೇಕು. ಇದಾದಮೇಲೆ ಒಂದು ಚಿಕ್ಕ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಾದಮೇಲೆ ಇಲ್ಲಿದೆಯಲ್ಲ ಗ್ಯಾಪು, ಈ ಗ್ಯಾಪ್ಗೆ ನಾನು ಮತ್ತೆ ಡಬಲ್ ಕ್ರೋಶೆಟ್ಟು ಕಂಬಗಳನ್ನ ಮಾಡ್ತೀನಿ. 2ರಲ್ಲಿ 1 ಎಷ್ಟು ಹಿಡಿಸುತ್ತೆ ನೋಡಿ, ಅಷ್ಟು ಚಿಕ್ಕ ಗ್ಯಾಪಲ್ಲಿ 4 ಕಂಬ ಹಿಡಿಸಿದ್ರೆ 4 ಕಂಬ ಮಾಡಿ. 5 ಕಂಬ ಆಗೋಷ್ಟು ಗ್ಯಾಪ್ ಇದ್ದರೆ ನೀವು 5 ಕಂಬ ಬೇಕಿದ್ದರೂ ಮಾಡ್ಬೋದು. 2 ಆಗಿದೆ, 3 4 ನನಗೆ ಆ ಗ್ಯಾಪಲ್ಲಿ 5 ಕಂಬ ಬರ್ತಾಯಿದೆ. ಆ ಬೀಡ್ ಬಿಟ್ಟು 5 ಕಂಬ ಆಗಿದೆ ನೋಡಿ, ಈ ಥರ.
ಇದು 5 ಕಂಬ ಆದಮೇಲೆ ಇದನ್ನೆಲ್ಲೂ ಲಾಕ್ ಮಾಡೋಂಗಿಲ್ಲ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ 3 ಚೈನ್ಸ್ನ ಬಿಟ್ಟು ಇಲ್ಲಿ 1 ಚೈನ್ ಗ್ಯಾಪ್ ಏನಿದೆ ಇಲ್ಲಿಂದ ಮತ್ತೆ ಈ ಥರ ಕಂಬ ಮಾಡ್ಕೋಬೇಕು. ನೋಡಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಅದಕ್ಕೆ ಮತ್ತೆ ನಾವು ಒಂದು ಬೀಡ್ ಹಾಕ್ಕೊಬೇಕು. ಬೀಡ್ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕಾಗತ್ತೆ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಈ ಗ್ಯಾಪಲ್ಲಿ ನಾವು 5 ಕಂಬಗಳನ್ನ ಮಾಡಬೇಕು. 1 2 3 4 5. ನಾವು ಬೇಸ್ ಲೈನಲ್ಲಿ ಪ್ರಾಪರಾಗಿ ಇಲ್ಲಿ 1 ಚೈನ್ ಗ್ಯಾಪ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸೆಕೆಂಡ್ ಲೈನ್ ಮಾಡುವಾಗ ಇಲ್ಲಿ ಏನು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಿ ಇದು ರಿಂಕಲ್ಸ್ ಬಂದುಬಿಡುತ್ತೆ. 1 ಚೈನ್ ಗ್ಯಾಪು ಇಷ್ಟು ಕೊಟ್ರೇ ಇದು ಪ್ರಾಪರಾಗಿ ಈ ಥರ ಕೂರುತ್ತೆ. ಇಲ್ಲ ಅಂದರೆ ಇದು ಹಿಂಗೆ ದಬಾಕೊಳ್ಳುತ್ತೆ, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ. ಸೊ ನೀವು ಮಾಡೋವಾಗ 3 ಕಂಬ ಮತ್ತು 1 ಚೈನ್ನ ಈಕ್ವಲ್ ಲೆಂತಲ್ಲೇ ಮಾಡ್ಕೊಳ್ಳಿ. ಇಲ್ಲಿ ಚಿಕ್ಕದು, ಇಲ್ಲಿ ಗ್ಯಾಪ್ ಜಾಸ್ತಿ, ಮತ್ತು ಇಲ್ಲಿ ಕಂಬನ ತುಂಬ ಚಿಕ್ಕದು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಬಿಡಿ. ಈ ಥರ ಮಾಡಿದ್ರೆ ಇಲ್ಲಿ ಮೇಲೆ ಆರ್ಚ್ ಏನು ಮಾಡ್ತಾಯಿದ್ದೀವಿ ಮರೂನ್ ಕಲರಲ್ಲಿ ಅದರಲ್ಲಿ ಚೇಂಜಸ್ ಬಂದ್ಬಿಡುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಈ ಥರ ಆರ್ಚ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ ಮಾಡಿ ಆದಮೇಲೆ ಇದ್ದು ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಲಾಸ್ಟ್ನ ಈ ಕಂಬದ್ದು ಗ್ಯಾಪಲ್ಲಿ, ಲಾಸ್ಟ್ ಕಂಬದ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಳ್ತೀನಿ. ಫೈನಲ್ ಆಗಿ ಈ ಡಿಸೈನ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಡಿಸೈನಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ ಡಿಸೈನ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.